of the today's IPL clash between RCB and Gujarat Titans, special prayers were held in Hubli for RCB's victory. At Sri Sai Mandir near Old Court Circle, members of the Karnataka Drivers Federation performed a special puja, placing a bat and ball as part of the ritual and praying for RCB to win the match and lift the trophy. Cricket fan Neema Tippanagoudar said, RCB fans are fully excited and hopeful this time. He expressed confidence saying, Jai RCB, this time the cup is ours, and added that fans are eagerly waiting for the match and want to celebrate a victory again this season. North Karnataka Auto Drivers Association President Shekharayya Matapatti also said that fans across the region are praying for RCB players and supporting them strongly. He expressed hope that RCB will bring home their second IPL trophy and make fans proud. For more such updates, stay tuned to Daily Salah Digital. ಇವತ್ತು ದೇಶ ವಿದೇಶದಲ್ಲಿ ಕೂಡ ಇಡೀ ಕನ್ನಡಿಗರು ಹಾರೈಸುವುದು ಒಂದೇ, RCB ಕಪ್ಪನ್ನು ಗೆದ್ದು ಬರಲಿ. ಹೋದ ಸಲ ನಾವು ಕೂಡ ಗೆದ್ದಿದ್ದೀವಿ. ಗೆದ್ದಾದ ತಕ್ಷಣ ಸಂಭ್ರಮಾಚರಣೆಯಲ್ಲಿ ಅನೇಕ ದುರಂತಗಳು ನಡೆದು ಆ ಥರ ದುರಂತ ಆಗಬಾರ್ದು. ಈ ಸರಿ ನಡೀತಾ ಇರುವ 2ನೇ ಕಪ್ಪನ್ನು ನಮ್ಮದು ಗೆಲುವಾಗಬೇಕು. ಮುಂದೆ ಬರುವಂಥ ದಿನದಲ್ಲಿ 6.5 ಕೋಟಿ ಕನ್ನಡಿಗರು ಎಲ್ಲರೂ ನಾವು ಸಂಭ್ರಮಾಚರಣೆ ಅಂತ ಕೆಲಸ ಇವತ್ತು ಆಗಬೇಕು. ಅದಕ್ಕೆ ಇವತ್ತು ಯುವ ಕರ್ನಾಟಕ ವೇದಿಕೆ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ಎಲ್ಲ ಅಭಿಮಾನಿಗಳು ಕೂಡಿಕೊಂಡು ಇವತ್ತು ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಯಾಕಂದರೆ ನಮ್ಮ ಕನ್ನಡಿಗರ ಗೆಲುವು ಇದರಲ್ಲೇ ತೋರಿಸ್ಬೇಕಂದ್ರೆ ನಾವು ಇದರಲ್ಲಿ ತೋರಿಸುವಂಥ ಕೆಲಸ ಅವರು ಮಾಡ್ತಾರೆ. ನಾವು ಗ್ಯಾರಂಟಿ ಈ ಕಪ್ಪನ್ನು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕಾಗಿ ನಾವು ಇಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸೋಕ್ಕೆ ಬಂದಿದ್ದೀವಿ. ಕನ್ನಡಿಗರಿಗೆ ಜಯವಾಗಲಿ. ಇಡೀ ದೇಶ ವಿದೇಶದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಅವರ ಆಟವನ್ನು ಗೆಲುವನ್ನು ಕಂಡು ನಮ್ಮ ಕನ್ನಡಿಗರಿಗೆ ಖುಷಿಯಾಗುವಂಥ ಕೆಲಸ ಇವತ್ತು ಆಗಬೇಕಂತ ನಾವು ವಿನಂತಿ ಮಾಡ್ತೀವಿ. ಕರ್ನಾಟಕ ವೀರ ಕನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರು ಸತ್ಯ ಎಂ ಆಚಾರ್ಯ ಈ ದಿನ ಇಲ್ಲಿ ಶಿರಡಿ ಸಾಯಿಬಾಬಾನ ದೇವಸ್ಥಾನದಲ್ಲಿ RCB ತಂಡ ಗೆಲ್ಲಿ, ನಮ್ಮ ಕರ್ನಾಟಕ RCB ತಂಡ ಗೆಲ್ಲಬೇಕು, ಗೆದ್ದು ಬರಲಿ, ಮತ್ತೊಮ್ಮೆ ನಮ್ಮಲ್ಲಿ ಕಪ್ಪನ್ನ ಸದಾ ಯಾವಾಗಲೂ ನಮಗೆ RCB ತಂಡಕ್ಕೆ ಕಪ್ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಆಗಿರ್ಬೋದು, ಚಾಲಕರ ಒಕ್ಕೂಟದ ಹೋರಾಟಗಾರರು ಆಗಿರ್ಬೋದು, ನಮ್ಮ ಕರ್ನಾಟಕ ವೀರ ಕನ್ನಡ ವೇದಿಕೆಯ ಹೋರಾಟಗಾರರು, ಕನ್ನಡ ಪರ ವೇದಿಕೆಯ ಹೋರಾಟಗಾರರು ಈ ದಿನ ಅವರಿಗೋಸ್ಕರ ನಮ್ಮ RCB ತಂಡಕ್ಕೋಸ್ಕರ ನಾವು ಇವತ್ತು ಜಯವಾಗಲಿ ಅಂತೇಳಿ, ಜಯವಾಗಿ ಗೆದ್ದು ಬರಲಿ ಅಂತೇಳಿ ಬ್ಯಾಟ್ ಬಾಲನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಹಾಗೆ ಅದೇ ರೀತಿಗೆ ಪ್ರತಿ ವರ್ಷವೂ RCB ಯಾವಾಗಲೇ ಆಡಿದ್ರು ಕೂಡ ನಮ್ಮ RCB ಗೆಲುವು ಸಿಗಲಿ, ಎಲ್ಲ ಕರ್ನಾಟಕ ಕೋಟಿ ಜನರ ಆಶೀರ್ವಾದ ಅವರಿಗಿರಲಿ ಅಂತ ಹೇಳ್ತಾ ಮಾತನಾಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಕೋರ್ಟ್ ಸರ್ಕಲಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಅಭಿಷೇಕ ಹಾಗೂ ಪೂಜೆ ಮತ್ತು ಎಲ್ಲ ಕನ್ನಡಿಗರ ಪರವಾಗಿ ಒಂದು ನಮ್ಮ RCB ಗೆಲ್ಲಲಿ ಎಂದು ಪೂಜೆ ಮಾಡಿಸಿದ್ದೇವೆ. ಎಲ್ಲ ಕೋಟಿ ಕನ್ನಡಿಗರ ಆಶೀರ್ವಾದ RCBಗೆ ಇರಲಿ. RCBಗೆ ಜಯವಾಗಲಿ, RCBಗೆ ಜಯವಾಗಲಿ, ಕಪ್ ನಮ್ಮದಾಗಲಿ. ಮಹಾದೇವಿ ಎಂ ಆಕ್ಷೇಪ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಬ್ಬಳ್ಳಿಯಲ್ಲಿ 2026ರ RCB ತಂಡಕ್ಕೆ ನಾವು ಇವತ್ತು ಜಯವಾಗಲಿ ಅಂಥೇಳಿ ಸಾಯಿಬಾಬಾನ ಕೋರ್ಟ್ ಸರ್ಕಲ್ ಸಾಯಿಬಾಬಾನ ಗುಡಿಯಲ್ಲಿ ಇವತ್ತು ಕನ್ನಡ ಪರವಾಗಿ ಆಟೋ ಚಾಲಕರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಬಂದು RCBಗೆ ಜಯವಾಗಲಿ ಅಂಥೇಳಿ ನಾವು ಇಲ್ಲಿ ಅಭಿಷೇಕ ಮಾಡಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರಿಗೂ ಒಂದು ನಮ್ಮ RCB ತಂಡ ಈಗ 2ನೇ ಸಲ ಗೆದ್ದು ಬರಲಿ ಅಂಥೇಳಿ RCB ತಂಡಕ್ಕೆ ನಾವೆಲ್ಲ ನಮ್ಮ ಸಂಘಟನೆಯಿಂದ, ಹೆಣ್ಣು ಮಕ್ಕಳಿಂದ, ಎಲ್ಲ ಸಂಘ ಸಂಸ್ಥೆಗಳಿಂದ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. RCB ಗೆದ್ದು ಬರಲಿ. ಗೆದ್ದು ಬಂದು ನಮ್ಮ ಹುಬ್ಬಳ್ಳಿಯಲ್ಲಿ ಈ ಶಿರಡಿ ಸಾಯಿಬಾಬಾ, ಸತ್ಯ ಸಾಯಿಬಾಬಾ ಇದ್ದಾರೆ, ಅವ್ರ ಆಶೀರ್ವಾದ ನಮಗೆಲ್ಲರಿಗೂ ಸಿಗುತ್ತೆ, RCB ತಂಡಕ್ಕೆ ಸಿಗುತ್ತೆ ಅಂತೇಳಿ ನಾನು 2 ಮಾತುಗಳು ಮುಗಿಸುತ್ತೇನೆ.